ಶ್ಯಾಮ, ನಡಿ, ನಾವು ಬೇಗ ಹೋಗ್ಬೇಕು. ಅವರೆಲ್ಲ ಟೆನ್ಷನ್ ಆಗಿರ್ತಾರೆ. ನಡಿ. ಏನ್ ಶ್ಯಾಮ, ಏನ್ ಯೋಚಿಸ್ತಿದ್ಯಾ? ಏನು ಅಂದ್ರೆ, ನಾನೊಂದ್ ಮಾತು ಹೇಳ್ತೀನಿ, ಏನು ಅಂದ್ಕೋಬಾರ್ದು. ಹೇಳು ಶ್ಯಾಮ. ಅದೇ, ನಾನ್ ಸಿಕ್ಕಿರೋ ವಿಷಯನ ಮನೇಲಾಗ್ಲೇ ಹೇಳಿದ್ರಲ್ಲ, ಸೊ ಮನೆಗ್ ಸ್ವಲ್ಪ ಲೇಟಾಗಿ ಹೋದ್ರು ಪರವಾಗಿಲ್ಲ ಅಲ್ವಾ? ಅದಕ್ಕೆ ನನ್ನ ಈಗ FM ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? FM ಸ್ಟೇಷನ್ಗ? ಹೌದು ರೀ, ನನ್ನ ಪ್ರೋಗ್ರಾಮ್ಗೆ ಟೈಮ್ ಆಗ್ತಿದ್ಯಲ್ಲ, ಅದಕ್ಕೆ. ಶ್ಯಾಮ, ಇಂಥ ಪರಿಸ್ಥಿತಿನಲ್ಲಿ FM ಸ್ಟೇಷನ್ಗೆ ಹೋಗೋದು ಅಷ್ಟು ಅಗತ್ಯನಾ? ಅಗತ್ಯ ಅಂತ ಅಲ್ಲ ರೀ, ನನ್ನ ಜವಾಬ್ದಾರಿ. ಹೀಗೆ ನೆಪ ಹೇಳ್ಕೊಂಡು ನಾನು ಸಡನ್ ಆಗಿ ಪ್ರೋಗ್ರಾಮ್ಗೆ ಹೋಗದೆ ಇದ್ರೆ ನಾನು ಜವಾಬ್ದಾರಿ ಮರ್ತಂಗಾಗತ್ತೆ. ಈಗಿಂದೀಗ ಅವರು ಬೇರೆ 6 ಜನ ಏರ್ಪಾಡು ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ರೀ, ನನ್ನಿಂದ ಇನ್ನೊಬ್ರು ಕಷ್ಟ ಪಡಬಾರ್ದು, ತೊಂದರೆ ಆಗ್ಬಾರ್ದು. ಅದ್ ನನಗಿಷ್ಟ ಇಲ್ಲ. ಅದಕ್ಕಾಗಿ FM ಸ್ಟೇಷನ್ಗೆ ಹೋಗಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗಣ್ವಾರಿ. ಪ್ಲೀಸ್ ರೀ, ಬೇಡ ಅನ್ಬೇಡಿ. ಸರಿ ಶ್ಯಾಮ, ನಿನ್ನ ಕೆಲ್ಸಕ್ಕೆ ನೀನ್ ಕೊಡ್ತಿರೋ ಬೆಲೆ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಸರಿ, FM ಸ್ಟೇಷನ್ಗೆ ಹೋಗಿ ಆಮೇಲೆ ಮನೆಗೆ ಹೋಗೋಣಂತ. ಓಕೆ, ನಾವು ಸ್ಮೈಲ್. ನಡಿ. ಶ್ಯಾಮ, ಹೀಗೆ FM ಸ್ಟೇಷನ್ಗೆ ಹೋದ್ರೆ ಒಂಚೂರು ಚೆನ್ನಾಗಿರಲ್ಲ. ಇಲ್ಲಿ ಯಾಕೆ ನಿಲ್ಸಿದ್ರಿ? ಒಂದೇ ನಿಮಿಷ ಶ್ಯಾಮ, ಇವಾಗಲೇ ಬರ್ತೀನಿ. ಏನ್ರಿ? ನೀನ್ ಯಾವತ್ತಿಗೂ ಮಹಾಲಕ್ಷ್ಮಿ ಹಾಗೆ ಇರ್ಬೇಕು ಶ್ಯಾಮ. ಅದಕ್ಕೆ ಹೂವು ತಗೊಂಡ್ ಬಂದೆ. ತಗೋ, ಈ ಹೂ ಮುಡ್ಕೋ. ಇವಾಗ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ಸರಿ, ಇವಾಗ FM ಸ್ಟೇಷನ್ಗೆ ಹೋಗೋಣ, ಸರಿನಾ? ಸರ್, ಕೃಷ್ಣ ತುಳಸಿ ಲೇಟಾಗಿ ಬರೋದು ಅನ್ನೋದು
ಇದು ಫಸ್ಟ್ ಟೈಮ್ ಅಲ್ಲ ಸರ್. ತುಂಬ ಸಲ ಅವಳು ಹೀಗೆ ಲೇಟಾಗಿ ಬಂದಿದ್ದಾಳೆ. ಅವಳು ಲೇಟಾಗಿ ಬಂದ ಪ್ರತಿ ಸಲ ನಾವೇ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ತಿದ್ವಿ. ಹೌದು ಸರ್, ಇಂಥ ವಿಷಯನ ನಿಮ್ಮ ಮುಂದೆ ತಗೊಂಡು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲದೆ ನಾನು ಸೌಜನ್ಯ ಅವರೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ಹೌದು ಸರ್, ಅವಳು ಹೊಸ ಆರ್ಜೆ ಅಲ್ವಾ, ಈಗೀಗ ಕರಿಯರ್ ಸ್ಟಾರ್ಟ್ ಆಗ್ತಿದೆ. ಆ ಹುಡುಗಿ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋದು ಯಾಕೆ ಅಂತ ನಾವೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ನಾವು ಹೀಗೆ ಮ್ಯಾನೇಜ್ ಮಾಡ್ತಿರೋದಕ್ಕೆ ಅವಳಿಗೆ ಹಗುರಾಗಿದ್ದೀವಿ ಸರ್. ದಿನ ಲೇಟಾಗಿ ಬರಕ್ಕೆ ಶುರು ಮಾಡಿದ್ದಾಳೆ ಸರ್. ಕನಿಷ್ಠ ಇದಕ್ಕೆ ಮುಂಚೆ ಫೋನ್ ಆದರೂ ರಿಸೀವ್ ಮಾಡ್ತಿದ್ಲು ಸರ್. ಇವತ್ತು ಆಕ್ಚುಲಿ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಒಳ್ಳೆ ಪಾಪ್ಯುಲಾರಿಟಿ ಇರೋ ಪ್ರೋಗ್ರಾಮ್ ಸರ್. ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡದೇ ಇದ್ರೆ ಲಿಸನರ್ಸ್ ಕಡಿಮೆ ಆಗ್ತಾರೆ ಸರ್. ನಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ ಸರ್. ಹೌದು ಸರ್, ಬೇರೆ ಆರ್ಜೆ ಹತ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಸೋದು ಬೆಟರ್ ಏನು ಸರ್? ಓಕೆ, ಇನ್ ಟೈಮಲ್ಲೇ ಪ್ರೋಗ್ರಾಮ್ ಶುರು ಮಾಡಿ. ಹಾಗೆ ಕೃಷ್ಣ ತುಳಸಿ ಬಂದ್ರೆ ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡಿ. ಸರಿ ಸರ್. ಬನ್ನಿ ರಾಮರಾವ್ ಅವರೇ. ನಾನೇ ಏನಾದ್ರೂ ಮಾಡಿ ಅವಳನ್ನ ಪ್ರೋಗ್ರಾಮಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಗೊಂದ್ ಚೂರು ಕಷ್ಟ ಕೊಡ್ದೇನೆ ಟೈಮಿಗೆ ಸರಿಯಾಗಿ ಬರ್ದೆ ಅವಳಷ್ಟಕ್ಕೆ ಅವಳೇ ಬಯಸಿ ಬಯಸಿ ಕಷ್ಟ ತಂದ್ಕೊಂಡ್ಲು. ಇನ್ನು ಇವತ್ತಿಗೆ ಆ ಕೃಷ್ಣ ತುಳಸಿ ಚಾಪ್ಟರ್ ಕ್ಲೋಸ್. ಸರಿ ರೀ, ನಾನು ಹೋಗಿ ಬರ್ತೀನಿ. ಯು ಆರ್ ಗ್ರೇಟ್ ಶ್ಯಾಮ. ಶ್ಯಾಮ, ಯು ಆರ್ ಗ್ರೇಟ್. ನೀನಿರೋ ಈ ಪರಿಸ್ಥಿತಿಲಿ ಯಾರು ಕೂಡ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ನೀನಾಗಿದ್ದಕ್ಕೆ ಬಂದಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ಶ್ಯಾಮ. ಆಲ್ ದಿ ಬೆಸ್ಟ್. ಸರಿ, ನೀನು ಹೋಗು. ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಸರಿನಾ? ಆಲ್ ದಿ ಬೆಸ್ಟ್. ನಿಲ್ಲು. ಯಾವಾಗ ಬೇಕೋ ಅವಾಗ ಬರೋದಕ್ಕೆ ಇದು ನಿನ್ ಮನೆ ಅಲ್ಲ. ಸಾರಿ ಮೇಡಮ್, ಒಂದು ಪರ್ಸನಲ್ ಪ್ರಾಬ್ಲಮ್ ಇಂದ ಲೇಟ್ ಆಯ್ತು. ಹೇಳೋದ್ ಕೇಳಿಸ್ತಾ ಇಲ್ವಾ? ಪ್ರೋಗ್ರಾಮ್ಗೆ ಲೇಟ್ ಆಗ್ತಿದ್ಯಲ್ಲ ಮೇಡಮ್. ಆ ವಿಷಯ ನಿನ್ಗೆ ಟೈಮ್ ಆದ್ಮೇಲೆ ನೆನ್ಪಾಗ್ತಿದ್ಯಾ? ನಿನಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಹೋಗಿ ಚೇರ್ಮನ್ ಸರ್ನ ನೋಡು. ಅವರು ನಿನ್ಗೋಸ್ಕರ ವೇಟಿಂಗು. ಹೋಗಮ್ಮ. ಹೋಗು.
ಲೇಟ್ ಆಗಿದ್ದಕ್ಕೆ ಸಾರಿ ಸರ್. ನಿನ್ ಸಾರಿ ನನಗೆ ಬೇಕಾಗಿಲ್ಲಮ್ಮ. ನಾನು ಹೇಳೋದನ್ನ ಕೇಳಿಸ್ಕೊ. ನಮಗೆ ಟ್ಯಾಲೆಂಟ್ ಇರೋ ಜೊತೆಗೆ ಪಂಕ್ಚುಯಾಲಿಟಿ ಕೂಡ ಇರಬೇಕು. ಇವೆರಡೂ ಇರೋರಿಗೆ ಸಕ್ಸಸ್ ಸಿಗುತ್ತೆ. ಅವೆರಡೂ ಇಲ್ಲದೆ ಇದ್ರೆ ನಾನು ಗೌರವ ಕೊಡೋಲ್ಲ, ಸಹಿಸೋಲ್ಲ, ಕೆಲಸಕ್ಕೂ ಇಟ್ಕೊಳ್ಳೋಲ್ಲ. ನೀನು ಬೇರೆ ಕಡೆ ಕೆಲಸ ನೋಡ್ಕೊಳಮ್ಮ. ಅದು ಹಾಗಲ್ಲ ಸರ್. ನಾನು ಹೇಳೋದನ್ನ ಒಂದೇ ಒಂದ್ಸಲ ಕೇಳಿ ಸರ್, ಪ್ಲೀಸ್ ಸರ್. ಕೃಷ್ಣ ತುಳಸಿ, ಹೋಗುವಾಗ ಸ್ವಲ್ಪ ಡೋರ್ ಹಾಕೊಂಡು ಹೋಗಮ್ಮ. ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಅದು RJ ರೂಮ್. ನಿನ್ನಂಥವ್ರಿಗೆ ಲೇಜಿ ರೂಮ್ ಅಲ್ಲ. ನಿನ್ನಂಥ ಲೇಜಿ ಪರ್ಸನ್ ಕೆಲ್ಸಕ್ಕೆ ಅಗತ್ಯ ಇಲ್ಲ ಅಂತ ಸರ್ ಹೇಳಿದ್ರಲ್ಲ. ಹೊರಗಡೆ ಹೋಗೋ ದಾರಿ ಅಲ್ಲಿ. ಹೋಗು. ಹಲೋ, ನಿನಗೆ. ಹೋಗು. ಹಲೋ, ಗುಡ್ ಮಾರ್ನಿಂಗ್. ನಮಸ್ತೆ ಬೆಂಗಳೂರು. ನೀವು ಕೇಳ್ತಿರೋದು ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ನಾನು ನಿಮ್ಮ RJ ಆರೋಹಿ ಮಾತಾಡ್ತಿದ್ದೀನಿ. ಈ ಟೈಮಲ್ಲಿ ಶ್ಯಾಮ ಪ್ರೋಗ್ರಾಮ್ ಅಲ್ವಾ ಇರೋದು? ಬೇರೆ RJ ಮಾತಾಡ್ತಿದ್ದಾಳಲ್ಲ. ಶ್ಯಾಮ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಶ್ಯಾಮ? ಹೇಳು. ಯಾರಾದ್ರೂ ಏನಾದ್ರೂ ಅಂದ್ರ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ನೀನ್ ಏನು ಹೇಳ್ದೆ ಹೋದ್ರೆ ನನಗೆ ಹೇಗೆ ಅರ್ಥ ಆಗತ್ತೆ ಹೇಳು? ಹೇಳು. ಯಾರೋ ಕಾಲ್ ಮಾಡ್ತಿದ್ದಾರೆ, ನೋಡೋಣ. ಹಲೋ, ನಾನ್ ನಿಮ್ ಆರೋಹಿ ಮಾತಾಡ್ತಿದ್ದೀನಿ. ಏನ್ ಮೇಡಮ್, ಈ ಟೈಮಲ್ಲಿ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಬರ್ಬೇಕಲ್ವಾ? ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ? ಹಲೋ ಹಲೋ. ಹಲೋ, ಈ ಪ್ರೋಗ್ರಾಮ್ ನೀವ್ಯಾಕೆ ಮಾಡ್ತಿದ್ದೀರಾ? ಕೃಷ್ಣ ತುಳಸಿ ಅವ್ರಿಲ್ವಾ? ಕೃಷ್ಣ ತುಳಸಿ ಅವ್ರ ಹಾಡಂದ್ರೆ ನಮಗ್ ತುಂಬಾ ಇಷ್ಟ. ಅವ್ರು ಯಾವಾಗ ಬರ್ತಾರೆ? ಹಾ ಹೇಳಿ. ಕೃಷ್ಣ ತುಳಸಿ ಅವ್ರು ಯಾಕೆ ಬರ್ಲಿಲ್ಲ ಮೇಡಮ್? ಈ ಪ್ರೋಗ್ರಾಮ್ನ ಅವ್ರು ನಡೆಸ್ಕೊಟ್ರೇನೆ ಚೆನ್ನಾಗಿರೋದು. ಇನ್ಮೇಲಿಂದ ಅವ್ರು ಬರೋದಿಲ್ವಾ? ಆ ಕೃಷ್ಣ ತುಳಸಿ ಪ್ರೋಗ್ರಾಮ್ ಮಾಡದೇ ಇದ್ರೆ ಇವರೆಲ್ಲ ಊಟನೂ ಮಾಡಲ್ವಾ ಏನು? ಕಾಲ್ಸ್ ಮೇಲೆ ಕಾಲ್ ಮಾಡಿ ನಾನು ಸಾಯಿಸ್ತಾ ಇದಾರಲ್ಲ. ಇದೇನು ಒಂದಿನಕ್ಕೆ ಇಷ್ಟು ಡ್ರಾಪ?
ಸರ್, ಲಿಸ್ನರ್ಸ್ ಕಡಿಮೆ ಆಗ್ತಿದ್ದಾರೆ, ಕಾಲರ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಆ ಚಾರ್ಟ್ ನೋಡಿ. ಗ್ರೀನ್ ಮಾರ್ಕಿಂದ ರೆಡ್ ಮಾರ್ಕಿಗೆ ಬಂದಿದೆ. ಅರ್ಜೆಂಟಾಗಿ ಆ ಕೃಷ್ಣ ತುಳಸಿನ ಬರೋಕ್ಕೆ ಹೇಳಿ. ಇದೇನು ಸರ್, ಈಗಷ್ಟೇ ನಾವು ಕೆಲಸದಿಂದ ತೆಗೆದುಹಾಕಿ ಮತ್ತೆ ಹೋಗಿ ನಾವೇ ಕರೆದ್ರೆ ಏನ್ ಚೆನ್ನಾಗಿರುತ್ತೆ ಸರ್? ನಾನೇ ಸುಮ್ಮನೆ ಅವಸರ ಮಾಡಿದ್ನಮ್ಮ. ಕೃಷ್ಣ ತುಳಸಿನ ಕೆಲಸದಿಂದ ತೆಗಿಬಾರ್ದಾಗಿತ್ತು. ಹಾಗೆ ಮಾತಾಡಬಾರ್ದಿತ್ತು. ನೀವು ಅವಸರ ಮಾಡೋದಂದ್ರೆ ಏನು ಸರ್? ನೀವ್ ಯಾವಾಗ್ಲೂ ರೈಟ್ ಡಿಸಿಷನ್ನೇ ತಗೋತೀರಾ. ಇದೆಲ್ಲ 2 days ಅಲ್ಲಿ ಸೆಟ್ ಆಗ್ಬಿಡತ್ತೆ ಸರ್. ನೋ 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 ಸೌಜನ್ಯ, ಒಂದು ಪ್ರೋಗ್ರಾಮ್ಗೆ ಇಷ್ಟು ಡಿಫ್ರೆನ್ಸ್ ಬಂದಿದೆ ಅಂದ್ರೆ ನಾವು ಹೀಗೆ ಕೃಷ್ಣ ತುಳಸಿ ಇಲ್ಲದೆ 2 days ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿದ್ರೆ ನಮ್ಗಿರೋ ಲಿಸನರ್ಸ್ ಎಲ್ಲ ಹೊರಟು ಹೋಗ್ತಾರೆ. ನಮ್ಮ FM-ಗಿರೋ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ. ಒಂದ್ಸಲ ಅಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಲಿಂಗನ್ ಸರ್, ನಾನು ಈಗಷ್ಟೇ ಕೃಷ್ಣ ತುಳಸಿನ ಹೊರಗಡೆ ಕಳಿಸಿದೆ. ನೀನು ಅರ್ಜೆಂಟಾಗಿ ಹೋಗಿ ಕರ್ಕೊಂಡು ಬಾ. ಹೋಗು. ಸರಿ ಸರ್. ಏನೂ ಆಗಲ್ಲ ಶ್ಯಾಮ, ನೀನೇನು ಬೇಜಾರಾಗ್ಬೇಡ. ನಡಿ. ನಿಲ್ಸಿ 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 ನಿಲ್ಸಿ. ಕೃಷ್ಣ ತುಳಸಿ ಮೇಡಮ್, ನಿಮ್ಮನ್ನ ಚೇರ್ಮನ್ ಸರ್ ಕರಿತಾ ಇದ್ದಾರೆ ಮೇಡಮ್. ನೀನು ಹೋಗ್ಬಿಟ್ ಬಾ ಶ್ಯಾಮ. ಬನ್ನಿ ಮೇಡಮ್. ಹೋಗಿ ಮೇಡಮ್. ಸರ್, ಬಾಮ್ಮ ಕೃಷ್ಣ ತುಳಸಿ. ನಿನ್ನ ವಿಷಯದಲ್ಲಿ ಅವಸರ ಮಾಡಿ ನಿರ್ಧಾರ ಮಾಡಿದ್ನಮ್ಮ. ನನ್ನ ಕ್ಷಮಿಸ್ತಾಯಿ. ಅಯ್ಯಯ್ಯೋ ಸರ್, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ ಸರ್? ನೀವ್ ನನ್ಗೆ ಸಂಬಳ ಕೊಡೋ ಯಜಮಾನ ಮಾತ್ರ ಅಲ್ಲ ಸರ್, ನೀವ್ ನನ್ಗೆ ಗುರುವಿಗೆ ಸಮಾನ ಆದವರು. ಗುರು ಆಗ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಕೇಳಲೇಬೇಕಲ್ಲಮ್ಮ. ಕನಿಷ್ಠ ತಡ ಆಗಿದ್ದಕ್ಕೆ ಕಾರಣ ಏನು ಅಂತಾನೂ ಕೇಳದೆ ನಿನ್ನ ಕೆಲಸದಿಂದ ತೆಗೆದ್ಬಿಟ್ಟೆ. ಒಂದು ರೀತಿಲಿ ತಪ್ಪು ನಂದೆ. ಹೇಳೋರು ಮಾತು ಕೇಳಿ ನಿರ್ಧಾರ ಮಾಡಿಬಿಟ್ಟೆ. ಅದಕ್ಕೆ ಕ್ಷಮಾಪಣೆ ಕೇಳಿದ್ದು. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಅನ್ನೋ ಪ್ರೋಗ್ರಾಮ್ಗೆ ನೀನೇ ಕರೆಕ್ಟ್ ಅಮ್ಮ. ನಾಳೆಯಿಂದ ನೀನೇ ಆ ಪ್ರೋಗ್ರಾಮ್ ಕಂಟಿನ್ಯೂ ಮಾಡು, ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ಯಾವತ್ತು ಹೀಗೆ ಲೇಟ್ ಆಗದ ಹಾಗೆ ನೋಡ್ಕೊಳಮ್ಮ. ಸರಿ ಸರ್. ಇವತ್ತು ಆರೋಹಿ ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ತಿರೋದಕ್ಕೆ ಇವತ್ತು ನೀನು ರೆಸ್ಟ್ ತಗೋ. ನಾಳೆಯಿಂದ ಟೈಮ್ಗೆ ಸರಿಯಾಗಿ ಬಾ, ಓಕೆನಾ? ಥ್ಯಾಂಕ್ಸ್ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.